ನೀನ್ ಹೆಂಗಾರು ಎಲ್ಲದಕ್ಕೂ ಎಸ್ ಹೇಳ್ತೀಯಲ್ವಾ. ಇವಾಗ ಏನ್ ಮಾಡ್ತೀಯ ಅಂತ ಅಂದ್ರೆ ನೀನು ನಿನ್ ಮೊಬೈಲ್ ತಗೊಂಡು ಇನ್ಸ್ಟಾಗ್ರಾಮ್ ಓಪನ್ ಮಾಡಿ ನನ್ನೊಬ್ಬನ್ ಬಿಟ್ಟು ಎಲ್ರು ಅನ್ಫಾಲೋ ಮಾಡಿ. ನೋಡು, ಬೇರೆಯವ್ರನ್ನ ನಾವು ಹರ್ಟ್ ಮಾಡೋದು ಯಾರಿಗೂ ಹರ್ಟ್ ಆಗಲ್ಲ. ನೀನ್ ಅವ್ರ ಅನ್ಫಾಲೋ ಮಾಡಿದ ತಕ್ಷಣ ಹೆಂಗ್ ಹರ್ಟ್ ಆಗುತ್ತೆ? ಆಮೇಲೆ ಸ್ವಲ್ಪ ಮೇಕ್ ಓವರ್ ಅವ್ರು ಇರ್ತಾರೆ, ಸ್ವಲ್ಪ ತುಂಬಾ ಜನ ಇರ್ತಾರೆ, ಅವ್ರಿಗೆ ಹರ್ಟ್ ಮಾಡುವಂತದ್ದು ಇರ್ಬಾರ್ದು. ನನ್ನೊಬ್ಬನ್ ಬಿಟ್ಟು ಎಲ್ಲ ಅನ್ಫಾಲೋ ವರ್ಷ ಕಾವೇರಿ ಸಾರಿ. ಏನ್ ಗೊತ್ತಾ, ಒಂದ್ ಚಡ್ಡಿ ಹಾಕಿದೆ, ಇವೆರಡು ಹಾಕೊಂಡು ಅವಳು ಇವತ್ತು ದಿನ ಪೂರ್ತಿ ನನ್ನ ಜೊತೆ ತಿರುಗಬೇಕು ಅಥವಾ ಬೇರೆ ಏನೇನು ಟಾಸ್ಕ್ ಕೊಡ್ತೀನಿ ಅದನ್ನ ಅವಳು ಮಾಡಬೇಕು. ಚಪ್ಪು ಯಾವುದೋ ಗ್ರ್ಯಾಂಡ್ ಹೋಟೆಲ್ ಚಪ್ಪು ರೆಡಿ ಆಗಿ ರೋಡ್ ಸೈಡಲ್ಲಿ ಎಗ್ರೇಸ್ ಮಾಡ್ತಾ ಇದ್ರ ಹೆಂಗೆ? ಸರ್ ಪೊಸಿಷನ್ಗೆ ಹೋಗಿ ಮತ್ತೆ ಇದೇ ಥರ ನಡ್ಕೊಂಡ್ ಬಂದ ನಿಂದೆ. ಇವಾಗ ಕಾಫಿ ಡೇಗೆ ಹೋಗೋಣ, ಅಲ್ಲೆಲ್ಲ ನನಗೆ ಸರ್ವ್ ಮಾಡ್ಬೇಕು ನೀವು ಕಾಫಿ ಎಲ್ಲ ಇದೇ ಥರ ಹೇಳ ಸರ್ ಥರ. Hey guys, what's up? Welcome back to my YouTube channel. Hey guys, what's up? Welcome back to my YouTube channel. ಸೊ ಇವತ್ತು ನಾನು SMR ನಾನು ಮಾಡ್ತಿದ್ದು ಸೇಯಿಂಗ್ ಎಷ್ಟು SMR ಅಂತ. ಸೊ ಇವ್ರು ಏನೇನು ಹೇಳಿದ್ರು ನಾನು ಇವತ್ತು ಇವತ್ತೇನೇನು ಹೇಳಿದ್ರು ಅವ್ರ ಮಾತು ನಾನು ಇವತ್ತು ಕೇಳಬೇಕಂತೆ. ಸೊ ಮಾಡೋಣ. ಆ್ಯಂಡ್ ಐ ಆಮ್ ಸೋ ಸಾರಿ, 4 ದಿನದಿಂದ ವ್ಲಾಗ್ ಬಂದಿರೋ ನಂಗೆ ಮೈ ಸರಿಲಿಲ್ಲ, ನಾನು ಬೆಡ್ ಮೇಲಿಂದ ಎದೊಳಕ್ಕೆ ಆಗಲಿಲ್ಲ ಗೈಸ್, ಅದಕ್ಕೆ ನಾನು ಮಾಡೋಕ್ಕಾಗಲಿಲ್ಲ. ಸೊ ಸೇಯಿಂಗ್ ಎಷ್ಟು SMR ಇವತ್ತು ಮಜವಾಗಿರುತ್ತಲ್ಲ ಈ ವ್ಲಾಗ್, ಸೂಪರ್ ಆಗಿರುತ್ತೆ. ಲೆಟ್ಸ್ ಗೋ. ಅಯ್ಯೋ ಯಾಕೆ ಹಂಗೆ ಇಟ್ಕೊಂತಿದ್ದಿ ಹಿಂಗನ್ನು? ಲೆಟ್ಸ್ ಗೋ, ಕಾನ್ ಗೈಸ್ ಬನ್ನಿ. ಏನಾಯ್ತು, ಏತ್ಕೊಂಡ್ಬಿಟ್ಟಲ್ಲ? ಸಾಕು, ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಏನು ಫಸ್ಟ್ ಫಸ್ಟ್ ನೀನ್ ಹೆಂಗಾರು ಎಲ್ಲದಕ್ಕೂ ಎಸ್ ಹೇಳ್ತೀಯಲ್ವಾ. ಇವಾಗ ಏನ್ ಮಾಡ್ತೀಯ ಅಂತ ಅಂದ್ರೆ ನೀನು ನಿನ್ ಮೊಬೈಲ್ ತಗೊಂಡು ಇನ್ಸ್ಟಾಗ್ರಾಮ್ ಓಪನ್ ಮಾಡಿ ನನ್ನೊಬ್ಬನ್ ಬಿಟ್ಟು ಎಲ್ರು ಅನ್ಫಾಲೋ ಮಾಡು. What bro? It's very wrong bro. ಅದು ಬಿಟ್ಟು ಬಿಟ್ಟು ಗಿಟ್ಟು ಎಲ್ಲ ಇಲ್ಲ. ಇವ್ರು ಏನಂದ್ರು ನನ್ಗೆ 1 ನಿಮಿಷ ಕ್ಯಾಮ್ರಾ ಓಪನ್ ಮಾಡಿ ಇಡಿ ಅಂತಂದ್ರು. ಸರಿ ಆಯ್ತು, ನಾನೇನೋ ಬೇರೆದೇನೋ ಅನೌನ್ಸ್ಮೆಂಟ್ ಕೊಡ್ತಾರೇನೋ ಅಂತ ಅನ್ಕೊಂಡೆ. ಆ ತರದೆಲ್ಲ ಇರ್ಬಾರ್ದು. ನೋಡು, ಬೇರೆಯವ್ರನ್ನ ನಾವು ಹರ್ಟ್ ಮಾಡೋದು ಯಾರಿಗೂ ಹರ್ಟ್ ಆಗಲ್ಲ. ನೀನ್ ಅವ್ರ ಅನ್ಫಾಲೋ ಮಾಡಿದ ತಕ್ಷಣ ಹೆಂಗ್ ಹರ್ಟ್ ಆಗುತ್ತೆ? ಆಮೇಲೆ ಸ್ವಲ್ಪ ಮೇಕ್ ಓವರ್ ಅವ್ರು ಇರ್ತಾರೆ, ಸ್ವಲ್ಪ ತುಂಬಾ ಜನ ಇರ್ತಾರೆ, ಅವ್ರಿಗೆ ಹರ್ಟ್ ಮಾಡುವಂತದ್ದು ಇರ್ಬಾರ್ದು. ಅಯ್ಯೋ ಹಂಗಾರು ಮತ್ತೆ ಫಾಲೋ ಬ್ಯಾಕ್ ಮಾಡ್ತೀಯಲ್ಲ ಅವ್ರನ್ನ, ಸ್ಕ್ರೀನ್ ಶಾಟ್ ತಗೊಂಡು ಇಕ್ಕೋ ಅವ್ರ ಐಡಿಗಳನ್ನ, ಮತ್ತೆ ಫಾಲೋ ಬ್ಯಾಕ್ ಮಾಡು. ನಾನು ಮಾಡಲ್ಲ, ನಾನು ಮರ್ತೋಗ್ತೀನಿ. ನೋಡಪ್ಪ, ಇವಾಗ ಹೇಳೋದು ಹೇಳಿದೀನಿ, ಇದಕ್ಕಿನ್ನ ನಾನೇನು ಹೇಳಿ, ಇಟ್ ಈಸ್ ದಿ ಸೇಯಿಂಗ್ ಎಸ್ ಅಂದ್ರೆ ಒಬ್ಬನ ಬಿಟ್ಟು ನಮ್ಮ ಅಮ್ಮ ಎಲ್ಲ ಅಕ್ಕ ತಂಗಿ ಎಲ್ರು ಅಣ್ಣ ತಮ್ಮ ಎಲ್ರು ಅನ್ಫಾಲೋ ಮಾಡ್ಬಿಡ್ಬೇಕು. ಅದೇ ಸೇಯಿಂಗ್ ಎಸ್. ನಾನು ಏನಕ್ಕೆ ಎಸ್ ಅಂತ ಒಪ್ಕೊಂಡೆ, ಮಾಡ್ತಾ ಇದೀನಿ ಅಂತ ಆದ್ಮೇಲೆ ಹೇಳಿದ್ದನ್ನ ಮಾಡ್ಬೇಕು. ಸರಿ ಆಯ್ತಪ್ಪ, ಓಕೆನಾ? ಮತ್ತೆ ನಾನು ಫಾಲೋ ಮಾಡ್ತೀನಿ ನೆಕ್ಸ್ಟ್ ಸೆಕೆಂಡ್. ಹಿಂಗ ಅನ್ಫಾಲೋ ಅಲ್ಲ, 1 ಅವರ್ ಅನ್ಫಾಲೋ ಮಾಡಿರ್ಬೇಕು. 4:30 ಮತ್ತೆ ಫಾಲೋ ಮಾಡ್ಕೋ. ಇವಾಗ 3:30 ಟೈಮ್. ಓಕೆನಾ? ಯಾರು ಅಬ್ಸರ್ವ್ ಮಾಡಿರಲ್ಲ. ಹಂಗಾರೆ ಅಬ್ಸರ್ವ್ ಮಾಡೋತರ ಕೊಡ್ಲಾ? ಸಾರಿ. ಸರಿ ಆಯ್ತು, ಓಕೆ ಮಾಡು. ಇದು ನನ್ನ ಫೋನ್ ಅಲ್ವಾ? ಹಾ, ನನ್ನ ಫೋನ್ ಕೊಡ್ತೀನಿ ಇವಾಗ ಹಿಂದ್ಗಡೆ ಗುರುಗೆ, ನೀನ್ ಮಾಡುವಂತ. ಎಷ್ಟು ಜನ ಫಾಲೋ ಮಾಡ್ತಾ ಇದೀಯಾ? 122. ಇವಾಗ 121 ಮೆಂಬರ್ಸ್ ಅನ್ಫಾಲೋ ಮಾಡ್ತೀಯ ನೀನು. ಕಮಾನ್, ನಾನು ಅಪ್ಪನ್ ಬಿಟ್ಟು ಎಲ್ಲ ಅನ್ಫಾಲೋ. ವರ್ಷ ಕಾವೇರಿ ಸಾರಿ. ಅವ್ರು ನೀನ್ ಅನ್ಫಾಲೋ ಮಾಡ್ಬಿಟ್ರೆ ಏನ್ ಮಾಡ್ತೀಯ? ವಿಡಿಯೋ ನೋಡಿದ್ಮೇಲೆ ಅರ್ಥ ಮಾಡ್ಕೊಂತಾರೆ ಅಲ್ವಾ? ಶಶಿಧರ್ ಎಂ.ಆರ್.ಐ ಇರ್ಬೇಕು, ಮೇಜರ್ ಶಶಿಧರ್ ಎಂ.ಆರ್.ಐ ದೇವ್ರು ನಿನಗೆ. ಇವಾಗ ಆತರ ಇರ್ಬೇಕು ನೀನು. ಇಂಥವ್ರೆಲ್ಲ ಯಾರು ಇಲ್ಲ ಅನ್ನೋ. I'm unfollowing my nephew also. Feels very bad. Suhas Gowda. ನನ್ ಸುಹಾಸು, ಪವಿತ್ರ, ರಾಜರ್ ಹೆಂಡತಿ ಪವಿತ್ರ ಅವ್ರು ಫೋನ್ ಮಾಡ್ತಾರ, ನನ್ ಫಾಲೋ ಮಾಡಿದ್ರು ಅವ್ರ ಇದ್ರೆ ಅದೇಗೆ ಸ್ಪಷ್ಟ ನೋಟಿಸ್ ಮಾಡ್ತಾರೆ ಅವರು. ತಿಲಕು, ನಾಗೇಶ್, ಸುಭಾಷ್, ಗುರು ಗೋಕುಲ್, ಸ್ವಾಗ್ ಕನ್ನಡ, ವೈಟಿ, ಗೋಕುಲ್ ಕೇಳ್ತಾರೆ. ಮೈ ಸಿಸ್ಟರ್ ನೆಕ್ಸ್ಟ್, ಎವರ್ ನೆಕ್ಸ್ಟ್, ದೆನ್ LP ಪೋರ್ಟ್ರೇಟ್ಸ್. ಮಾಡು ಎಲ್ಲಾನು ಫಾಸ್ಟ್ ಆಗಿ ಮಾಡ್ಬಿಡು ಅಷ್ಟೇ. ಫಾಸ್ಟ್ ಹೇಳ್ಬೇಡ. ಅಂತಾನೆ ಇರು.
ಹೇಳ್ಬೇಡ ಇವಾಗ ಫಾಸ್ಟ್ ಆಗಿ ಮಾಡ್ಕೊ. ಹೆಂಗಿತ್ತು ಫಸ್ಟ್ ಒನ್ ಟ್ವಿಸ್ಟ್? ಇದು ವೆರಿ ಬ್ಯಾಡ್ ಎಸ್ಎಂಆರ್. ಯಾರಿಗೂ ಹತ್ರ ನಾವು ಹರ್ಟ್ ಮಾಡಬಾರ್ದು. ನೀನು ಇಟ್ಸ್ ರಿಯಲಿ ರಾಂಗ್. ನೀನು ಯಾರು? ನೀನು ಫುಲ್ ನೀನು ಪ್ರೆಸಿಡೆಂಟ್ ಆಫ್ ಇಂಡಿಯಾನಾ? ನೀನು ಅನ್ಫಾಲೋ ಮಾಡಿದ ತಕ್ಷಣ ಎಲ್ಲಿ ಗೆಟ್ ಹರ್ಟ್ ಅನ್ನಕ್ಕೆ? ಸಿ ಇನ್ಸ್ಟಾಗ್ರಾಮ್ ಅಲ್ಲಿ ಏನು ಗೊತ್ತಾ, ಅನ್ಫಾಲೋ ಮಾಡಿದ ತಕ್ಷಣ ಸ್ವಲ್ಪ ಜನ ಬೇಜಾರು ಮಾಡ್ಕೋತಾರೆ. 1 hour ಅಲ್ಲಿ ಅವ್ರು ಅಷ್ಟೊಂದು ಫ್ರೀ ಕೂತಿರ್ತಾರ. 1 hour ಅಲ್ಲಿ ತಗೊಂಡ್ ನೋಡು ಅಷ್ಟು. ನೀನು ಅನ್ಫಾಲೋ ಮಾಡಿದ್ಯಾ ಫಾಲೋ ಮಾಡಿದ್ಯಾ ಅಂತ. ಅದು ಆಕ್ಚುಲಿ ಥಿಂಕಿಂಗ್ ಗೊತ್ತಾ, ನಾನು ಎಲ್ಲಾರನ್ನ ಅನ್ಫಾಲೋ ಮಾಡ್ಬೇಕು ಅಂತ. ಇವಾಗ ನೋಡು, ಇವಾಗ ವಾಪಸ್ ಯಾರನ್ನ ಫಾಲೋ ಮಾಡ್ತೀನಿ ನಿನಗೆ ಬಿಟ್ಟಿದ್ದು. ಎಲ್ಲಾರನ್ನ ಮಾಡ್ತೀನಿ, ಅದರಲ್ಲಿ ಮತ್ತೆ 1 to 2 ಮಾಡ್ತೀಯಾ? ನೋಡೋಣ. Depends on your mood. ಡಿಸೈನರ್ ಶ್ರವಣ್ ಬ್ರೋಗೂ ಅನ್ಫಾಲೋ ಮಾಡ್ತಾರೆ. ಓಕೆ, ಆಲ್ ಗುಡ್. ಆಲ್ ಗುಡ್. ಎಲ್ಲಾರನ್ನೂ ಅನ್ಫಾಲೋ ಮಾಡ್ದ? ಮಾಡ್ತೇನಪ್ಪ, ಇನ್ನೂ ಎಷ್ಟೊಂದಿದೆ. ಓ 100 ಇದೆಯಲ್ಲ, ಮಾಡ್ಕೊಡ. ಬಟ್ ಇದೆಲ್ಲ ಸ್ಕ್ರೀನ್ಶಾಟ್ ತಗೋಬಿಡ್ಬೇಕಾ ನಾನು? ಗುರು ಹತ್ರ ರೆಕಾರ್ಡಿಂಗ್ ಎಸ್ಎಂಆರ್ ಸಿಮ್ರನ್ ಬ್ಲಾಗ್ಸ್ ಅದಿರ್ಲಿ, ನಮ್ಮ ಪೇಜ್ ಇರ್ಲಿ. ಅಷ್ಟೇನಾ? ತುಂಬಾ ಇದೆ, ಸುಮ್ಮನಿರಪ್ಪ. ಛೇ, ನನಗೆ ಬೋರ್ ಆಗುತ್ತಲ್ಲ ಅವಳು ಇಷ್ಟೊಂದು ಅನ್ಫಾಲೋ ಮಾಡ್ತಾವಳಲ್ಲ. ಇದು ಎಷ್ಟು ಸಾಕಾ? ಎಷ್ಟಾಯ್ತು ಇವಾಗ? 66 ಇದೆ. ಅಯ್ಯೋ, ಇನ್ನೂ 66 ಮಾಡು. ಆಕ್ಚುಲಿ ಇದ್ರಲ್ಲಿ ತುಂಬಾ ಜನ ನಾನು ಸ್ವಲ್ಪ ಅನ್ಫಾಲೋ ಮಾಡ್ಬೇಕು. ಏನು ಅಂತ ಏನಾದ್ರೂ ವಿಷಯ ಮಾಡಲ್ವಾ? ಇದೆ ನಾವು ನಮ್ ಜನ ನಮಗ್ ಸಪೋರ್ಟ್ ಮಾಡ್ಬೇಕು ಗೈಸ್. ಎಷ್ಟೊಂದ್ ಜನ ನನ್ನ ಫಾಲೋಯಿಂಗ್ ಅಲ್ಲಿ ಹೆಂಗಿದೆ ಗೊತ್ತಾ, ದೇ ಡೋಂಟ್ ಇವನ್ ವಿಶ್. ಐ ಡೋಂಟ್ ನೋ ವೈ ಅಂತ. 3 lakh ಮೊನ್ನೆ ಆಗಿದೆ. ಸ್ವಲ್ಪ ಜನ ಮಾಡಿದ್ರು ಪಾಪ, ಸುಳ್ಳು ಹೇಳ್ಬಾರ್ದು. ಏನೋ ದೇ ಡೋಂಟ್ ಇವನ್ ಲೈಕ್ ಮಾಡಲ್ಲ ಸ್ಟೋರಿ. ಇಟ್ಸ್ ಲೈಕ್ ನೆಗೆಟಿವಿಟಿ. ಯಾಕೆ ನಮ್ ಜನ ನಮ್ ಸಪೋರ್ಟ್ ಮಾಡಲ್ಲ ಅಂದ್ರೆ ಪಾಪ ಸ್ಟ್ರೇಂಜರ್ಸ್ ಎಷ್ಟು ಜನ ಸಪೋರ್ಟ್ ಮಾಡ್ತಾರೆ ಗೊತ್ತಾ, ಅವ್ರು ನಾವ್ ನೋಡಿ ಇರಲ್ಲ ಹತ್ರದಿಂದ, ಅವರೆಲ್ಲ ಬಂದು ಸಪೋರ್ಟ್ ಮಾಡ್ತಾರೆ. ನಾನು ಅದಕ್ಕೆ ಅನ್ಫಾಲೋ ಮಾಡಿದ್ದೀನಿ ತುಂಬಾ ಜನ. ನಮ್ಗೆ ನೀನು ಹೇಳಾದ್ಮೇಲೆ ರಿಯಲೈಸ್ ಆಗಿದೆ, ಹೌದು ದಿಸ್ ಇಸ್ ಅ ಥಿಂಗ್ ಆಕ್ಚುಲಿ ನಾವ್ ಯಾಕೆ ಫಾಲೋ ಮಾಡ್ಬೇಕು ಅಂತ. ಏನಕ್ಕೆ ಮಾಡಬೇಕು? ನಾವು ಅವ್ರಿಗೆ ವಿಶ್ ಮಾಡ್ತೀವಿ, ಒಂದು ಬರ್ಡೇ ಬಂದ್ರೆ ವಿಶ್ ಮಾಡ್ತೀನಿ ಗೈಸ್. ನೀವು ನಂಬ್ತಿರೋ ಬಿಡ್ತಿರೋ ಎಲ್ಲರಿಗೂ ನಾನು ಗಾಡ್ ಬ್ಲೆಸ್ ಯು, ದೇವ್ರು ನಿಮ್ಗೆ ಈ ಥರ ಮಾಡಲಿ, ಆ ಥರ ಒಳ್ಳೇದು ಮಾಡಲಿ ಇದೆಲ್ಲ ಅಂತ. ಬಟ್ ನನಗೆ ಯಾರು ಇದು ಮಾಡಲ್ಲ, ಬೇಜಾರಾಗುತ್ತೆ ನನಗೆ. ಬಟ್ ಐ ಆಮ್ ಹ್ಯಾಪಿ ದಟ್ ಐ ಹ್ಯಾವ್ ಯು ಆಲ್. ನನಗೂ ಯಾರು ಮಾಡಲ್ಲಪ್ಪ. ನಾನಿದ್ದೀನಲ್ಲ ಶಶಿ, ನಿಂಗೆ ನಾನಿದ್ದೀನಿ, ನನಗೆ ನೀನಿದ್ಯಾ. ಎಲ್ಲ ಗೊತ್ತು, ಸುಮ್ಮನೆ ಶೋ ರಾಣಿದು. ಇನ್ನ 38 ಕೈ ನೋವು ಬಂದ್ಬಿಡ್ತು. ಅಯ್ಯೋ ಪಾಪ, ಯಾಕಾದ್ರೂ ತಗೊಂಡು ಅಂತ ಅನ್ಸಿರುತ್ತಲ್ಲ. ಇವಾಗ ಫಾಲೋಯಿಂಗ್ ನೋಡ್ಕೋ, 80 ಮಾಡ್ಕೋತೀನಿ ನಾನು ಅಷ್ಟೇ. 80 to 70 ಸಾಕಪ್ಪ, ಬೇಡ. A few moments later. ಇವಾಗ ಬ್ಯಾಕ್ ಬಂದು ಇದು ಮಾಡ್ಬೇಕಾ ಸ್ವಲ್ಪ. ಬಟ್ ಇವಾಗ ಎಲ್ಲರಿಗೂ ನೋಟಿಸ್ ಹೋಗುತ್ತೆ ನೀನು ಮತ್ತೆ ಫಾಲೋ ಮಾಡಿದೆ ಅಂತ. ತೋರಿಸಿ ಯಾರನ್ನ ಫಾಲೋ ಮಾಡ್ತಾ ಇದೀಯಾ? ಇಟ್ ಇಸ್ ನಾಟ್ ಫೇರ್. ಎಸ್ಎಂಆರ್ ಸಿಮ್ರನ್ ಬ್ಲಾಗ್ಸ್ ಅಂಡ್ ನಿಮ್ಮ ಎಸ್ಎಂಆರ್ ಬಿಟ್ರೆ ಐ ಆಮ್ ನಾಟ್ ಫಾಲೋಯಿಂಗ್ ಎನಿಥಿಂಗ್. ಜೀವನದಲ್ಲಿ ತುಂಬಾ ಮುಂದೆ ಹೋಗ್ತೀಯ ಶಿಷ್ಯ ನೀನು. ಏನಂತೀಯ? ಜೀವನದಲ್ಲಿ ತುಂಬಾ ಮುಂದೆ ಹೋಗ್ತೀಯ. ನನ್ನ ಫಾಲೋ ಮಾಡ್ತಿದ್ಯಾ ಅಂದ್ರೆ ಮುಂದೆ ಹೋಗ್ತೀಯ, ಬಿಡ್ಬೇಡಿ. ಓಕೆ, ನೈಸ್. ಹೆಂಗ ಮಾಡಿದ್ರು ಯಾರ್ಯಾರು ನನ್ನ ಫ್ಯಾಮಿಲಿ ಮೆಂಬರ್ ಅಥವಾ ನನ್ನ ಫ್ರೆಂಡ್ಸ್, ಐ ಮೀನ್ ಲೈಕ್ ಯಾರ್ಯಾರು ಅನ್ಫಾಲೋ ಮಾಡಿದೀನಿ, ಮೇಕ್ ಅವ್ರ ಪೇಜಸ್ ಆಗಿರ್ಲಿ ಏನೇ ಆಗಿರ್ಲಿ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ಬೇಗನೆ ಫಾಲೋ ಬ್ಯಾಕ್ ಮಾಡ್ತೀನಿ. ಸಾರಿ ನೀನ್ ಮಾತಾಡ್ಬೇಕು. ಏನ್ ಮಾತಾಡಲಿ ಗೈಸ್, ಎಲ್ಲರಿಗೂ ಅನ್ಫಾಲೋ ಮಾಡ್ತೀನಿ ಗೈಸ್. ಇವಾಗ ಕುತ್ಕೊಂಡು ಎಲ್ಲರಿಗೂ ಫಾಲೋ ಬ್ಯಾಕ್ ಮಾಡಿ ಅವ್ರು ರೆಕಾರ್ಡಿಂಗ್ ಕಳ್ಸೋದು ಎಷ್ಟು ಕಷ್ಟ ಆಗುತ್ತೆ. ಸಾರಿ, ನಾನು ಎಸ್ಎಂಆರ್ ಜೊತೆ ಸೇಮ್ ಎಸ್ ಮಾಡ್ತಿದ್ದೆ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ಎಲ್ಲರಿಗೂ ಕಳ್ಸಿನಿ ಗೈಸ್. ಇಟ್ಸ್ ರಿಯಲಿ ಎಷ್ಟಲ್ಲ ಅಂತ ನಾನು ಹೇಳಿ ಅದನ್ನೇ. ಅದರಲ್ಲಿ ಸ್ವಲ್ಪ ಜನರಿಗೆ ಮರ್ತೋಗ್ಬಿಟ್ಟಿದ್ದೀನಿ ನಾನು. ಐಮ್ ಸೋ ಸಾರಿ, ನಂಗೆ ನೆನಪು ಇಲ್ಲ ಯಾರ್ಯಾರು ಅಂತ. ಸೊ ಏನಾದರೂ ಮಿಸ್ ಆಗಿದ್ರೆ ದಯವಿಟ್ಟು ಒಂದು ಇನ್ಸ್ಟಾಲಿ DM ಆಗ್ಬೇಡಿ. ಸಿಮು ನಮ್ಮನ್ನು ಫಾಲೋ ಮಾಡಿಲ್ಲ, ನೀವು ಫಾಲೋ ಬ್ಯಾಕ್ ಕೊಟ್ಟಿಲ್ಲ ಅಂತ. ಹಂಗೆ ನೋಡಿದ್ರ ರೇಂಜು. ಇವಾಗ ಬಿಲ್ಡಪ್ಗಳು ನೋಡಿದ್ರ? ಬಿಲ್ಡಪ್ ಅಂತಲ್ಲ ದೇವ್ರನ್ನ, ಅಷ್ಟೊಂದು 124 ನೆನ್ಪಿಡ್ಕೊಳ್ಳೋ ಅಷ್ಟು ನನ್ನ ಬ್ರೈನ್ ಪ್ರಾಪರ್ ಆಗಿಲ್ಲ ಗೈಸ್. ಟು ಬಿ ಫ್ರಾಂಕ್, ಐ ಕಾಂಟ್ ರಿಮೆಂಬರ್ ಸೋ ಮೆನಿ ನೇಮ್ಸ್. ಐಮ್ ಸೋ ಸಾರಿ. ಯಾರೇ ರಿಮೆಂಬರ್ ಆದ್ರೂ 40 something ಜನ ರಿಮೆಂಬರ್ ಆದ್ರೂ ಐ ಡಿಡ್ ಇಟ್. ಬಟ್ ಅದಕ್ಕಿಂತ ಜಾಸ್ತಿ ನನ್ಗೆ ಅಷ್ಟೊಂದು ತಲೆ ಓಡಲ್ಲ. ಓಕೆ, ಇವಾಗ ನೆಕ್ಸ್ಟ್ ಡೇ ಏನಂತ ಅಂದ್ರೆ, ಇವಾಗ ನಾನು ನಿನಗೆ ಒಂದು ಡ್ರೆಸ್ ಕೊಡಿಸ್ತೇನೆ. ನೀನ್ ಇವತ್ತಿನ ದಿನ ಪೂರ್ತಿ ಅದೇ ಹಾಕೊಂಡಿರ್ಬೇಕು. ಖುಷಿ ಆಗ್ಬೇಡ, ನಿನಗಿಷ್ಟ ಬಂದಿರೋ ತರದ್ ಕೊಡ್ಸಲ್ಲ. ನನಗ್ ಬೇಕಾಗಿರೋ ತರ, ನನಗೆ ಎಂಟರ್ಟೈನ್ಮೆಂಟ್ ಬೇಕಾಗಿರೋ ತರ ಕೊಡಿಸ್ತೀನಿ. ಅಂದ್ರೆ ಯಾವ ತರ? ಬಾ ನೋಡುವಂತೆ ಯಾವ ತರ ಕೊಡಿಸ್ತೀನಿ ಅಂತ. ಎಲ್ಲಿಗೆ ಹೋಗ್ತಾ ಇದ್ ನಾವು? ಬಟ್ಟೆ ಅಂಗಡಿಗೆ, ಸ್ಟುಡಿಯೋಗೆ.
ಅಲ್ಲಿ ಚೆನ್ನಾಗಿ ಸಿಗುತ್ತಲ್ಲ. ಆಯ್ತು ಬಾ, ಕೊಡಿಸ್ತೀನಲ್ಲ, ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಸಿಗುತ್ತೆ ಅಂತ. ಅದೇ ಬಟ್ಟೆಲಿ ಇರ್ಬೇಕು ಇವತ್ತು ಪೂರ್ತಿ. ನಿನ್ ಮನೆಗೂ ಅದೇ ಬಟ್ಟೆಲಿ ಹೋಗ್ಬೇಕು. ಶಾರ್ಟ್ ಗಿಡ್ಡಿ ಅದೆಲ್ಲ ಕೊಡಿಸ್ಬಿಡ. ನಾನ್ ಏನ್ ಕೊಡಿಸ್ತೀನಿ, ನಾನು ಹಾಕೊಬೇಕು. ನನಗೆ ತಲೆ ಹಾಕ್ಬಾರ್ದು. ಚಿಕ್ಕ ಬಟ್ಟೆ ಅಲ್ವಾ? ಚಿಕ್ಕ ನನಗೆ ಗೊತ್ತಿಲ್ವಾ ಯಾವ ತರ ಹಾಕ್ಸ್ಬೇಕು ಬಟ್ಟೆ ನಿಂಗೆ ಅಂತ. ಸರಿ ಆಯ್ತು, ಹಾಗಾದ್ರೆ ನೋ ಪ್ರಾಬ್ಲಮ್. ರೆಡಿ? ಎಲ್ಲ ಕವರ್ ಆಗಿ ರೆಡಿ? ಸೀರಿಯಸ್ ಇದ್ರೆ ನೋ ಪ್ರಾಬ್ಲಮ್. ನನಗೆ ಗೊತ್ತು ಬರ ನೀನ್ ಕೊಡಿಸ್ತಾ ಇರೋದು, ನೀನ್ ತಲೆ ಕೆಡಿಸ್ಕೊಂಬೇಡ. ಹೋಗೋಣ ಬನ್ನಿ ಶಾಪ್ಗೆ. ಗೈಸ್, ಸಿಮ್ರಾನ್ಗೆ ಇವಾಗ ಬಟ್ಟೆ ಸೆಲೆಕ್ಟ್ ಮಾಡಿದ್ದೀನಿ ನಾನು. ಇದು ಒಂದು ಪೋಲೋ ಟೀ ಶರ್ಟ್ ಹಾಕಿದ್ದೀನಿ, ಜೊತೆಗೆ ಟ್ವಿಸ್ಟ್ ಏನು ಗೊತ್ತಾ, ಒಂದು ಚಡ್ಡಿ ಹಾಕಿದ್ದೀನಿ. ಇವೆರಡನ್ನ ಹಾಕ್ಕೊಂಡು ಅವಳು ಇವತ್ತು ದಿನ ಪೂರ್ತಿ ನನ್ನ ಜೊತೆ ತಿರುಗಬೇಕು ಅಥವಾ ಬೇರೆ ಏನು ಟಾಸ್ಕ್ ಕೊಡ್ತೀನಿ ಅದನ್ನು ಅವಳು ಮಾಡಬೇಕು. ಸೊ ಬನ್ನಿ ಬಟ್ಟೆ ಕೊಟ್ಟು ಅವಳ ಹತ್ರ ಹಾಕ್ಸಾನೆ ಹೆಂಗೆ ಕಾಣುತ್ತೆ ಅಂತ ತೋರಿಸ್ತೀನಿ. ಸಿಮ್ರಾನ್, ಇದೇ ನಿನ್ನ ಔಟ್ಫಿಟ್ಟು. ಹೋಗ್ಬಿಟ್ಟು ಬೇಗ ಡ್ರೆಸ್ ಹಾಕ್ಬಾ. ಹೆಂಗಿದೆ ಹೇಳು, ವಿಡಿಯೋಗೆ ಹೇಳಲ್ವಾ ನೀನು? ಯು ನೋ ಐ ಡೋಂಟ್ ಲೈಕ್ ದಿಸ್ ಕಲರ್, ಐ ಶುಡ್ಂಟ್ ವೇರ್ ಡಾರ್ಕ್ ಅಂತ. ಹೋಗ್ಬಾ, ಹಾಕೊಂಬಾಯ್ತು. ವೆಯ್ಟ್ ಮಾಡೋಣ ಹೆಂಗೆ ಬರ್ತಾಳೆ ಅಂತ. ಹ್ಞೂ ಬಾ. ಇವಳಿಗೆ ಪಾಪ ಸ್ಲಿಪ್ಪರ್ಸ್ ಎಲ್ಲ ಮ್ಯಾಚ್ ಆಗ್ತಲ್ಲ, ಅದಕ್ಕೆ ಒಂದು ಜೊತೆ ಶೂ ತೊಗೊಂಡಿದ್ದೀನಿ. ಸೊ ಇವಾಗ ಈ ಶೂನ ಹಾಕ್ಸಿ ಮೇಡಮ್ನ ರೆಡಿ ಮಾಡಿಸ್ಕೊಂಡು ಫೀಲ್ಡಿಗೆ ಕರ್ಕೊಂಡು ಹೋಗೋಣ ಬನ್ನಿ. ನಿನ್ನ ಹೆಸರು ಏನಾರು ಇಕ್ಬೇಕಲ್ಲ, ಸಿಸಿಯಾ ಅಂತ ನಿನ್ನ ಹೆಸರು. ಬಾ ಫೀಲ್ಡಿಗೆ. ಅಯ್ಯೋ ಕರ್ಕೊಂಡು ಹೋಗ್ತೀನಿ. ಲೆಟ್ಸ್ ಗೋ, ಪ್ಯಾಕ್ ಮಾಡೋಣ ಬನ್ನಿ. ಡನ್. ಅಲ್ಲಿ ತನಕ ಬಂದಿದ್ದ ಆರಾಮಾಗಿ. ಇಲ್ಲ ವಿಡಿಯೋ ಐತಿವ, ಎಗ್ ರೈಸ್ ಮಾಡಿಸ್ತೀನಿ ನೋಡಿ ಹತ್ರ. ಬೇಕಾದ್ರೆ ಬನ್ರಿ ನೀವು, ಬರ್ಬೋದು, ಅದರಲ್ಲೇ ಐತೆ. ಗೈಸ್ ಇವಾಗ ನೋಡ್ರಿ, ಸಿಮ್ರಾನಿಗೆ ಇನ್ನೊಂದು ಟಾಸ್ಕ್ ಕೊಡ್ತಾ ಇದ್ದೀನಿ. ಸಿಮ್ರಾನ್ ಇನ್ಸಲ್ಟ್ ಮಾಡ್ಕೊಬೇಕು ನನಗೆ, ನೀನು ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ, ಇನ್ಸಲ್ಟ್ ಮಾಡ್ಕೊ. ಇವಾಗ ಅವಳಿಗೆ ಒಂದು ಟಾಸ್ಕ್ ಕೊಡ್ತಾ ಇದ್ದೀನಿ. ಏನು ಗೊತ್ತಾ, ಸಿಮ್ರಾನ್ ನನಗೊಂದು ಎಗ್ ರೈಸ್ ಅಂಗಡಿ ಗೊತ್ತಿಲ್ಲ, ಅಲ್ಲಿ ಹೋಗ್ಬಿಟ್ಟು ಸಿಮ್ರಾನ್ ಕೈಲಿ ಎಗ್ ರೈಸ್ ಮಾಡಿಸ್ತೀವಿ. ಅವಳನ್ನ ನಿಂತ್ಕೊಂಡು ಕಸ್ಟಮರ್ನ ಟ್ರೀಟ್ ಮಾಡಲಿ. ಒಂದಷ್ಟು ಹುಡುಗರು ಬಂದಿದ್ರು ಮೀಟ್ ಹಾಕಿ, ಇವ್ರುಗಳು ಕೂಡ ಇವಾಗ ಅವಳು ಎಗ್ ರೈಸ್ ಸರ್ವ್ ಮಾಡಲಿ. ಸೊ ನೋಡೋಣ ಹೆಂಗೆ ಅಡುಗೆ ಮಾಡ್ತಾಳೆ ಅಂತ. ಸಿಮ್ರಾನ್ ಕುಕಿಂಗ್ ಸ್ಕಿಲ್ಸ್ ಕ್ರೇಜಿ ಆಗೈತೆ, ಯಾಕಂದ್ರೆ ಅವಳಿಗೆ ಒಂದೆರಡು ಫುಡ್ ಬೇರೆ ಐಟಮ್ಸ್ ಬಿಟ್ಟು ಬೇರೆ ಮಾಡೋಕ್ಕೆ ಬರೋಲ್ಲ. ಇವಾಗ ಮೇಡಮ್ ಕೈಲಿ ಮಾಡ್ತಾನ, ಲೆಚ್ಚಿ ಏನು ಮಾಡ್ತಾಳೆ ಅಂತ ಹೇಳ್ಬಿಟ್ಟು, ಹೆಂಗೆ ಮಾಡ್ತಾಳೆ ಅಂತ ಹೇಳ್ಬಿಟ್ಟು. ಬನ್ನಿ ಮೇಡಮ್. ಹಲೋ, ಏನು ಸಮಾಚಾರ? ಓಕೆ, ಸಿಮ್ ಇವಾಗ ರೆಡಿ ಇದ್ದಾಳೆ. ಹೋಗ್ಬಿಟ್ಟು ನಾವು ಮೇಡಮ್ ಹತ್ರ ಎಗ್ ರೈಸ್ ಮಾಡ್ತಾನೆ. ಎಗ್ ರೈಸ್ ಮಾಡಕ್ಕೆ ರೆಡಿ ಇದೆಯಾ? ನೀನು ಇವಾಗ ಎಗ್ ರೈಸ್ ಮಾಡಿ ಸರ್ವ್ ಮಾಡಬೇಕು. ಹುಡುಗರು ಇವಾಗ ನಾವು ಬರ್ತೀವಿ ಅಂತ ಅಂದರು, ಹೋಗಿ ಬನ್ನಿ ಅಂತ ಹೇಳಿ ಒಂದು 3 ಜನಕ್ಕೆ ಎಗ್ ರೈಸ್ ಮಾಡ್ಬೇಕು ನೀನು ಇವಾಗ. ಓಕೆನಾ? ಮಾತಾಡಿ ಏನಾದರೂ, ಯಾಕೆ ಹಿಂಗೆ ಆಡ್ತಾ ಇಲ್ಲ? ಓಕೆ ಲೆಟ್ಸ್ ಗೋ ಗೈಸ್, ಎಗ್ ರೈಸ್ ಮಾಡ್ಸೋಣ. ಅದಾದ್ಮೇಲೆ ಫ್ಯಾನ್ಸ್ ಮೀಟಪ್ ಮಾಡ್ಬೇಕಂತ ಪ್ಲಾನ್ ಮಾಡ್ತಾ ಇದೀವಿ. ಬರ್ಡೇ ಮುಗಿದು ಕಾರ್ ತಗೊಂಡು ಐಡಿಯಾ ಕೊಟ್ಟಿದ್ದೆ. ಆಮೇಲೆ ನೆಕ್ಸ್ಟ್ ವೀಕು ವಿತ್ ಕಾರು ಇನ್ನೊಂದ್ಸಲ ಬರ್ಡೇ ಸೆಲೆಬ್ರೇಷನ್ ಮಾಡೋಣ ನೆಕ್ಸ್ಟ್ ಸಂಡೇ. ಸೊ ಒಂದಷ್ಟು ಏರಿಯಾ ಅದ್ರ ನೆಕ್ಸ್ಟ್ ಸಂಡೇ ಬರ್ಡೇ ಆಗಿದ್ದು ನೆಕ್ಸ್ಟ್ ಸಂಡೇ. ಹಾಂ, ಬರ್ಡೇ ಆಗಿದ್ದು ನೆಕ್ಸ್ಟ್ ಸಂಡೇ ಅನೌನ್ಸ್ ಮಾಡ್ತೀವಿ ಪ್ಲೇಸು, ಜಾಗ ಏನು ಎತ್ತ ಅಂತ. ಸೊ ಆದಷ್ಟು ಸೇವ್ ಟ್ರೈ ಮಾಡೋಣ, ಬ್ಯಾಂಗ್ಳೂರಲ್ಲೇ ಇರುತ್ತೆ. ಲವ್ ಯು. ಇವಾಗ ಲೆಟ್ಸ್ ಗೋ. ಆಮೇಲೆ ನಿಮ್ಗೆ ಯಾವ್ದಾದ್ರು ಐಡಿಯಾಸ್ ಅಕ್ಕಪಕ್ಕ ನೀವು ಯಾರು ಜಾಸ್ತಿ ಜನ ಇರ್ತೀರಾ ನೀವು ಕಳಿಸಿ, ನಾವು ಮೆಜಾರಿಟಿ ಒಂದು ಪೋಲ್ ಹಾಕೋಣ. ಸೊ ಅದ ನಾನು ಹೇಳಿದೆ ಅವ್ರಿಗೆ ಅರ್ಥ ಆಗುತ್ತೆ. ನೀನು ಫಂಬಲ್ ಮಾಡಿ ಮತ್ತೆ ಕನ್ಫ್ಯೂಸ್ ಮಾಡ್ಬೇಡ ಅವ್ರನ್ನ. ಅಲ್ಲ, ಅವ್ರು ಕಮೆಂಟ್ಸ್ ಆದ್ರೂ ಹಾಕ್ಲಿಲ್ಲ, ನಮಗೆ ಗೊತ್ತಾಯ್ತು ಯಾವ ಏರಿಯಾದಲ್ಲಿ ಹೋಗ್ಬೇಕು ಅಂತ. ಅವರೆಲ್ಲ ಅವ್ರವ್ರ ಏರಿಯಾ ಹೆಸರು ಕಮೆಂಟ್ ಹಾಕ್ತಾರೆ, ಇನ್ನ ಕನ್ಫ್ಯೂಸ್ ಮಾಡಿರ್ತಾರೆ. ಮಾಡ್ಬೇಡಿ guys, ನಾನು please. ಮಾಡ್ತೀನಿ ಅಂತಲ್ಲ. 4 ಏರಿಯಾ ಚೂಸ್ ಮಾಡಿ, ಅದ್ರಲ್ಲಿ ನಾವು ಒಂದು ಏರಿಯಾ ಚೂಸ್ ಮಾಡಿ. 4 ಏರಿಯಾ ಚೂಸ್ ಮಾಡ್ತೀವಿ, ಅದ್ರಲ್ಲಿ ನೀವು ಯಾವ್ದು ಇರ್ತೀರೋ ಆ ಏರಿಯಾದಲ್ಲಿ ವಿ ಆರ್ ಡೂಯಿಂಗ್ ದಿಸ್ ಅನ್ನೋ ಥರ ಇರ್ತೀವಿ. ಇವಾಗ ಸಿಮ್ರಾನ್ ಹತ್ರ ಎಗ್ ರೈಸ್ ಮಾಡ್ಸೋಣ ಬನ್ನಿ, ಲೆಟ್ಸ್ ಗೋ. ಇವಾಗ ಸಿಮ್ರಾನ್ ನಿಂಗೆ ಮಾಡಕ್ಕೆ ಬರುತ್ತಾ ಅಂತ ಅವ್ರು ಹೇಳ್ಕೊಡ್ಬೇಕು, ಏನಾಗಬೇಕು ಅಂತ ಅವ್ರು ಹೇಳಿ ನೀವು ಮತ್ತೆ ಮತ್ತೆ ಕೇಳಂಗಿಲ್ಲ ಅವ್ರನ್ನ. ಅದು ನೀನೇ ಟೇಸ್ಟ್ ಮಾಡಬೇಕು. ಬಟ್ಟು ಚೆನ್ನಾಗಿಲ್ಲ ಅಂತ ಅಂದರೆ ನಾವೇನು ಮಾಡೋಕ್ಕಾಗಲ್ಲ. ಸೊ ಇದೇನು ಪ್ರೊಸೀಜರ್ ಅಂತ ಅವ್ನಿಗೆ ಒಂದ್ಸಲ ಹೇಳ್ಕೊಡ್ತೀನಿ, ಮಾಡ್ಬೇಕಾ ಮದುವೆ ಅಂತ ಹೇಳ್ಕೊಡಂಗಿಲ್ಲ. ಓಕೆನಾ? ಓಕೆ, ಹೇಳ್ಕೊಡ್ತಾರೆ ನೋಡ್ಕೊ. ಅವರೇ ಮಾಡ್ತೀಯಾರಲ್ಲ. ನೆಕ್ಸ್ಟ್ ನೀನು ಮಾಡು, 2 ಎಗ್ ರೈಸ್ ಕೊಡ್ರಿ ಹುಡುಗರಿಗೆ. ಇನ್ನೊಂದು ಎಗ್ ರೈಸ್ ಕೊಡಿ. ಹಾಂ, ಅವ್ರು 2 ಮಾಡಲಿ, ನೀನು ನೋಡ್ಕೊ. ನೆಕ್ಸ್ಟ್ ನೀನು ಅವ್ರು ಕೇಳಿದಾಗ ಮಾಡಬೇಕು. ಒಂದು ಎಗ್ ರೈಸ್ ಮಾಡ್ರಿ ಬ್ರೋ. ಓಕೆ ಗೈಸ್, ಫಸ್ಟ್ ನಾವು ಎಣ್ಣೆ ಹಾಕ್ಕೊತೀವಿ, ಅದಾದ್ಮೇಲೆ ಆನಿಯನ್ ಹಾಕ್ತೀವಿ.
ಮತ್ತೆ ಉಪ್ಪು ಹಾಕೋಬೇಕು. ಇಷ್ಟು ಡೆಡಿಕೇಶನ್ ಕೊಟ್ಟು ನೀವೇನಾದರೂ ಓದ್ಕೊಂಡಿದ್ದಿದ್ರೆ ಯು ವುಡ್ ಹ್ಯಾವ್ ಬಿಕಮ್ ಡಾಕ್ಟರ್ ಆರ್ ಇಂಜಿನಿಯರ್. ನೋಡ್ರಿ guys, ನೀವು ಓದಿ ಇಲ್ಲ ಅಂತ ಅಂದರೆ ನಮ್ಮ ಥರ ಕಂಟೆಂಟ್ ಕ್ರಿಯೇಟರ್ಸ್ ಆದರೆ ನೀವು ಬಂದು ಎಗ್ರೇಸ್ ಮಾಡಬೇಕಾಗುತ್ತೆ. ನೋಡ್ರಿ ಕಷ್ಟಪಡ್ತಾ ಇದ್ದೀರಿ. ಬ್ರೋ ನೀವೇನು ಓದಿದ್ದೀರಾ? SLC ಓದಿದ್ದಾರೆ. ದಿನಕ್ಕೆ ಎಷ್ಟು ಬಿಸ್ನೆಸ್ ಮಾಡ್ತೀರಾ? 10,000. ಯಾವಕ್ಕೆ ಕೆಲಸಕ್ಕೆ ಎಲ್ಲ ಹೋಗ್ಬೇಕು, ಇಲ್ಲೇ ಮಾಡಿದ್ರೆ ಸಾಕಲ್ಲ. ದೇವ್ರ ಇದರಿಂದ ಇನ್ನೂ ಸ್ವಲ್ಪ ಜನ ಬರಲಿ. ನಾಗರಬಾವಿ ಹತ್ರ ಇದೆ, ಇದು ಆಪೋಸಿಟ್ SRK ಯೂನಿಸೆಕ್ಸ್ ಸಲೂನ್ ಎದುರುಗಡೆ ಇದೆ. ಚೆನ್ನಾಗಿ ಮಾಡ್ತಾರೆ, ಬನ್ನಿ ವಿಸಿಟ್ ಮಾಡಿ, ಸಪೋರ್ಟ್ ಮಾಡಿ. ಪೇಡ್ ಪ್ರಮೋಷನ್ ಅಂತೂ ಅಲ್ಲ, ಇದು ಮನಸ್ಸಿಂದ ಮಾಡೋದು. ಕೆಲವೊಬ್ರಿಗೆ ಖುಷಿ ಆದಾಗ ಈ ಥರ ಮಾಡ್ತೀವಿ, ಸಪೋರ್ಟ್ ಮಾಡಿ. ರೈಸ್ ನಾನಿವಾಗ ಎಗ್ ರೈಸ್ ಮಾಡ್ತಾ ಇದ್ದೀನಿ. ಸೊ ಹ್ಯಾಂಡ್ಸಿಗೆ ಗ್ಲೌಸ್ ಹಾಕೊಂಡಿದ್ದೀನಿ. ಇವಾಗ ಮಾಡೋಣ, ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ. ಫಸ್ಟ್ ನಾನು ಆಯಿಲ್ ಯೂಸ್ ಮಾಡ್ತೀನಿ. ಸ್ವಲ್ಪ ಒಂದು ನಿಮಿಷ ವೇಟ್ ಮಾಡೋಣ. ಅದಕ್ಕೆ ಆನ್ ಮಾಡೋದೇನಾ? ಜಾಸ್ತಿ ಆನ್ ಮಾಡಿಲ್ಲ ಅದು ಆರುತ್ತಲ್ಲ ಇವಾಗ ನಿಮ್ಮ ಮೇಲೆ ಚಟಪಟ ಅಂತ ಆರುತ್ತಲ್ಲ, ಏನ್ ಮಾಡ್ತೀಯ? ಅಂದ್ರೆ ಗೋಬಿ ಆಯ್ತು, ಬೆಂಕಿಯಿಂದ ತುಂಬ ಭಯ ಇದೆ. ಅದಾದ್ಮೇಲೆ ನಾವು ಎಣ್ಣೆ ಹಾಕಾದ್ಮೇಲೆ ಆರುತ್ತೆ ಇವಾಗ ಗೊತ್ತಲ್ಲ, ಆರುತ್ತೆ. ಬ್ರೋ ಬಂದ್ರು ಫ್ಯಾನ್ಸ್ ಅಲ್ಲೇ ಆ ಕಡೆ ಏನ್ ಮಾಡ್ತೀವಿ ಇವಾಗ? ನಾನು ನಿಂತ್ಕೊಂಡು ನೋಡ್ಲಾ? ನನಗೆ ಎಗ್ ರೈಸ್ ಬೇಕು ಮೇಡಮ್, ಒಂದು ಬೇಗ ಮಾಡ್ಕೊಡಿ. ಅಲ್ಲ ಏನು ಫುಲ್ಲು ಚಪ್ಪು, ಯಾವುದೋ ಗ್ರ್ಯಾಂಡ್ ಹೋಟೆಲ್ ಚಪ್ಪಾರ ರೆಡಿ ಆಗಿ ರೋಡ್ ಸೈಡಲ್ಲಿ ಎಗ್ ರೈಸ್ ಮಾಡ್ತಾ ಇದ್ದೀರಾ? ಹೆಂಗೆ? ಅಯ್ಯೋ ಧೂಳು ಬರ್ತೈತಲ್ಲ ಬ್ರೋ, ಧೂಳೆಲ್ಲ ಆಗಲ್ವ ಫುಡ್ಗೆ? ಹಾಂ, ಇದೆಲ್ಲ ಟೇಸ್ಟ್ ಮಾಡೋಕ್ಕೆ ನಮ್ಮ ಹತ್ರ ಇಬ್ಬರು ಫ್ಯಾನ್ಸ್ಗಳಿದ್ದಾರೆ. ಆ ಕಾಲೇಜ್ ಹುಡುಗರಿಗೆ ಯಾವುದೇ ರೀತಿ ತೊಂದರೆ ಆಗ್ತಾ ಇರಲಿ ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತೀನಿ ನಾನು. ಹಾಂ ಅಷ್ಟೇನಾ? ಮರ್ತೋಯ್ತಾ? ನೀವು ಹೇಳಂಗಿಲ್ಲ ಇವಾಗ, ನೀವು ಮಧ್ಯದಲ್ಲಿ ಮಾತಾಡೋಂಗಿಲ್ಲ. ಅವಳು ಆಗ್ಬೇಕು, ಅವಳು ನೋಡೋಗಿರ್ಬೇಕು, ಗಮನ ಕೊಟ್ಟಿರ್ಬೇಕು, ಅವಳು ಕಾನ್ಸಂಟ್ರೇಟ್ ಮಾಡಿರ್ಬೇಕು. ಏನದು ಮಧ್ಯದಲ್ಲೇ ಆಗ್ತಾ ಇದೆಯಾ? ಮಾತಾಡ್ಬೇಕು. ಯಾಕೆ ಮಾತಾಡೋದು? ಇವಾಗ ನೆಕ್ಸ್ಟ್ ಒಂದು ಮೊಟ್ಟೆ ಹಾಕಬೇಕು. ಮೊಟ್ಟೆ ಎಲ್ಲಿದೆ? ಹಾಂ, ಅದು ಬಾಯ್ಲ್ಡ್ ಅಲ್ವಾ? ಬಾಯ್ಲ್ಡ್ ಅಲ್ವಲ್ಲ ಇದು? ಹಾಂ, ಹೆಂಗೆ ಹಾಕೋದು ಇದು? ಮೊಟ್ಟೆ ಹೆಂಗೆ ಹಾಕ್ತಾರೆ? ಕೆಳಗಡೆ ಹೊಡಿತಾರ, ಅದು ಒಳಗಡೆ ಬಿದ್ದರೆ? ಹಾಂ, ಒಂದೇ ಮೊಟ್ಟೆ ಅಲ್ವಾ? ಹಾಂ. ಒಂದು ಮೊಟ್ಟೆ ಇರ್ಬೇಕಾ, 2 ಮೊಟ್ಟೆ ಇರ್ಬೇಕಾ? ನೀನು ಒಂದು ಮೊಟ್ಟೆ ಆನ್ ಮಾಡೋಕ್ಕೆ ನಾವು 2 ಹಾಕಿ ಆನ್ ಮಾಡ್ತೀವಿ. ಅಲ್ಲ ಬೇರೆ ಏನು ಹಾಕೇ ಇಲ್ವಲ್ಲ, ಬರೀ ಮೊಟ್ಟೆ ಹಾಕ್ಬಿಡಲ್ಲ ಸೀದಾ? ಅಯ್ಯಪ್ಪ, ನನ್ನ ಟೆಕ್ನಿಕ್ ಅದು. ಏನು ಟೆಕ್ನಿಕ್? ಹಾಂ, ಏನದು ಶುಂಠಿ ಬೆಳ್ಳುಳ್ಳಿ ಪೇಸ್ಟಾ? ಅಲ್ಲ, ಏನು ಹಾಕೋದು ನನ್ನ ಹತ್ರ. ನೀನು ಹೇಳ್ಬೇಕು ಜನಕ್ಕೆ, ನಾನು ಇದು ಹಾಕ್ತಾ ಇದ್ದೀನಿ. ಇದು ಹಾಕ್ತಾ ಇದ್ದೀನಿ ಇವಾಗ. ಅದಾದ್ಮೇಲೆ ನಾನು ಸ್ವಲ್ಪ ಅಲ್ಲಾಡ್ಸ್ಕೊಂಡು ಫಸ್ಟು ತಗೋತಾರೆ ಬಿಡಿ. ಇದು ಆಮ್ಲೆಟ್ ಆಗ್ತಾ ಇದೆ. ಇದು ಯಾಕೋ ಎಗ್ ರೈಸ್ ಕಾಣಿಸ್ತಾ ಇಲ್ಲ. ಹಾಂ, ನೆಕ್ಸ್ಟು ರೈಸ್ ಹಾಕ್ಬೇಕು. ಬೇಕಾ ಜನ? ಹಾಂ, ರೈಸು ಎಲ್ಲಿದೆ? ರೈಸ್ ಅಣ್ಣ ಇದಾ? ಸ್ವಲ್ಪನೇ ಹಾಕು, ರೈಸ್ ಹಾಳು ಮಾಡ್ಬೇಡ. ಹಾಂ ಹಾಂ, ಓಕೆ. ನೆಕ್ಸ್ಟ್ ಇವೆಲ್ಲ ಏನಾಗ್ತದೆ? ಹಾಂ, ಏನದೆಲ್ಲ? ಗರಂ ಮಸಾಲ, ಬ್ಲ್ಯಾಕ್ ಪೆಪ್ಪರು, ಮತ್ತು ಸ್ವಲ್ಪ ಉಪ್ಪು, ಸ್ವಲ್ಪ ಬ್ಲ್ಯಾಕ್ ಪೆಪ್ಪರು ಹಾಕ್ಬಿಟ್ಟು ಚೆನ್ನಾಗಿ ಅದು ಸ್ಮ್ಯಾಶ್ ಮಾಡಬೇಕಲ್ಲ ನೀನು? ಸ್ಮ್ಯಾಶ್ ಮಾಡಬೇಕು. ಇಲ್ಲಿ ಮಾಡ್ತಾ ಇಲ್ವಾ?
ಇದಾಗಿದೆ ಚೆಕ್ಕೆ. ಅದಾದ್ಮೇಲೆ ನಾವು ಒಂದು ಚಿಕ್ಕ ನಿಂಬೆ ಹಣ್ಣು ತಗೊಳ್ಳೋಣ. ಇದನ್ನ ತಗೊಂಡು ಇದು ರಸ ತಗೊಳ್ಳೋಣ. ಫಸ್ಟ್ ರಸ ಹಿಂಡೋಣ. ರಸ ಹಿಂಡೋಣ. ಇದನ್ನ ಸೈಡಲ್ಲಿ ಇಡೋಣ. ಸೈಡಲ್ಲಿ ಕಮ್ಮಿ ಮಾಡಿ. ಅದೇ ಹಿಂಗೆ ಅಳ್ಳಾಡ್ತಾ ಇದೆಯಾ ಮಾಡ್ಬೇಕಾದ್ರೆ ಬರೀ ಕೇಳ್ತಾರೆ ಉಪಯೋಗಿಸ್ಬೇಕಾದ್ರೆ ನನ್ನ ಚೆಕ್ಕು ಮುಗಿತಾ? ಅಣ್ಣ ಆಫ್ ಮಾಡ್ಬಿಡಿ ಅಣ್ಣ. ಅಲ್ಲಿ ಕೆಳಗಡೆ ಆಫ್ ಮಾಡ್ಬೇಕು ನೀನು. ಹಾಂ ಆಯ್ತು ಬಿಡು. ಇವಾಗ ಪ್ಲೇಟಿಗೆ ಹಾಕಿ ಕೊಡ್ತೀನಿ. ಹಾಂ ಚೆಕ್ಕೊಳ್ಳಿ. ಹಾಂ ನೀರು ಚೆಲ್ಲೋದಲ್ಲ ಇವತ್ತು ಇದ್ರಲ್ಲಿ ಹಾಕ. ಏನು ಅಷ್ಟೊತ್ತು ಹಾಕೋ ಅಷ್ಟೊತ್ತಿಗೆ ಜಾಸ್ತಿ ಚಿತ್ರಾನ್ನಕ್ಕೆ ಮೊಟ್ಟೆ ಹಾಕಿರೋ ಫೀಲ್ ಬರ್ತೈತೆ ನಮಗೆ. ಕೆಲವು ಎಗ್ರೆಸ್ ಥರ ಫೀಲ್ ಬರ್ತಲ್ಲ ನೋಡಿದ್ರೆ. ಓಕೆ ಸ್ಪೂನ್ ಕೊಡ್ತೀರಾ? ನಿಮಗೆ ತಿನ್ನಿಸಿ ಹೇಳ್ತೀನಿ ನಾನು. ಸ್ಪೂನ್ ಕೊಡಿ. ಇಲ್ಲ SMR ತಿನ್ಬೇಕದು. ಹಿಂಗ್ ಮಾಡಿದಲ್ಲ ಅವ್ರು ತಿನ್ಬೇಕು. ಫಸ್ಟ್ ಚಪ್ ತಿನ್ಬೇಕು. ಹಾಂ ಬನ್ನಿ ಚಪ್ ಹೆಂಗಿದೆ ಅಂತ ಹೇಳಿ. ನೀವು ಬದುಕಿದ್ರೆ ನಾನು ತಿಂತೀನಿ. ತುಂಬಾ ಚೆನ್ನಾಗಿದೆ. ನಾನು ತಿಂದೆ ಅಷ್ಟೇ. ನಾಟಕ ಬರೀ ನಾಟಕ ಇದೆ. ಈ ತರ ಮಾಡೋ ರೇಂಜಿಗೆ ಏನು ಇಲ್ಲ. ಅನ್ನ ಎಲ್ಲ ಸೀದೋಗೈತೆ, ಆದ್ರೆ ಕೆಡ್ದಾಗ ಏನೂ ಇಲ್ಲ. ಉಪ್ಪಿನ ಸಪ್ಪೆ ಇದೆ, ಅನ್ನ ಸೀದೋಗೈತೆ, ಸ್ವಲ್ಪ ಮಸಾಲ ಕಡಿಮೆ ಇದೆ. ಬಟ್ ಮಾಡಿಕೊಟ್ಟಿದ್ದಾರೆ ಅಂತ ಎಫರ್ಟಿಗೋಸ್ಕರ 10 on 10 ಕೊಡ್ತಾ ಇದ್ದೀನಿ. ಜನ ತಿನ್ನೋ ಥರ ಇಲ್ಲ. ಸೊ ನಾನು ಯಾರಿಗೂ ನನ್ನ ಪಾಪ ಹುಡುಗರಿಗೆಲ್ಲ ಬೇಜಾರು ಮಾಡಲ್ಲ. ತಿನ್ಸಿದ್ರೆ ಅವ್ರು ಟೆನ್ಷನ್ ಅಲ್ಲ. ಆಮೇಲೆ ಮನೆಗೆ ಹೋಗೋರು ಅವರು ಹಾಸ್ಪಿಟ್ಲಿಗೆ ಹೋಗ್ಬಿಡ್ತಾರೆ. ಸೊ ಇವಳೇ ತಿಂದು ಇವ್ರು ಮಾಡಿರೋದನ್ನ. ಇವಾಗ ಅಣ್ಣ ಮಾಡಿಕೊಡ್ತಾರೆ. ಅವ್ರು ಮಾಡ್ಕೊಡೋದು ನಾನು ತಿನ್ನೋಣ. ತಗೊಳ್ಳಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್ ಫಾರ್ ಯುವರ್ ಸರ್ವಿಸ್. ಕಾಲ್ ಕೆಳಗಡೆ ಇರೋದು. ಹಾಂ ಲೆಟ್ಸ್ ಗೋ. ನೆಕ್ಸ್ಟ್ ಏನಕ್ಕೆ ಎಷ್ಟು ಹೇಳಿಸೋಣ ಅಂತ ನೋಡೋಣ. ಫಸ್ಟ್ ಇವಾಗ ಪಾಪ ಎಲ್ಲ ಊಟ ಮಾಡಲಿ. ಊಟ ಮಾಡ್ಕೊಂಡು ಹೋಗೋಣ. ತುಂಬಾ ಚೆನ್ನಾಗಿದೆ. ಅವ್ರು ಮಾಡ್ತಾರೆ ನೋಡಿ ಇವಾಗ, ಅದನ್ನೇ ಹೇಳೋದು. ಇವಾಗ ನಂಗೆ ಸುಸ್ತಾಯ್ತು ಜಾಸ್ತಿ ಕೆಲಸ ಮಾಡಿ. ನಮ್ಮ ಸಿಮ್ಮನ್ನ ಕರ್ಕೊಂಡು ಕಾಫಿ ಡೇ ಹೋಗ್ತಾ ಇದೀನಿ ಕಾಫಿ ಕುಡಿಯೋಕೆ. ಬಟ್ ಟ್ವಿಸ್ಟ್ ಏನ್ ಗೊತ್ತಾ? ಡೈನೋಸರ್ ನೋಡಿದ್ಯಾ? ಹೆಂಗಿರುತ್ತೆ ಡೈನೋಸರ್? ಹಂಗಿರುತ್ತೆ ಡೈನೋಸರ್. ಅದೇನ್ ಡೈನೋಸರ ಪೋತಿತ್ತು? ಇದೇ ಬಾಯ್ಲಿ ಡೈನೋಸರ್ ಪೊಸಿಷನ್ಗೆ ಹೋಗಿ ಮತ್ತೆ ಇದೇ ತರ ನಡ್ಕೊಂಡ್ ಬಂದ ನಿಂದೆ. ಇವಾಗ ಕಾಫಿ ಡೇಗೆ ಹೋಗೋಣ. ಅಲ್ಲೆಲ್ಲ ನನಗೆ ಸರ್ವ್ ಮಾಡ್ಬೇಕು ನೀನು ಕಾಫಿ ಎಲ್ಲ ಇದೇ ತರ ಡೈನೋಸರ್ ತರ. ಓಕೆನಾ? ಅವ್ರ ಹತ್ರ ನೀನ್ ಇಸ್ಕೊಬೇಕು. ಅವ್ರನ್ನ ಕನ್ವಿನ್ಸ್ ಮಾಡ್ಬೇಕು ನಾನೇ ಸರ್ವ್ ಮಾಡ್ತೀನಿ ಅಂತ. ರೆಡಿ ಇದೆಯಾ ಗೈಸ್? ಏನೇನ್ ರೆಡಿ ಇದೆಯಾ? ನಿನ್ನ ಕ್ವಶನ್ ಕೇಳಂಗಿಲ್ಲ. ನೀನು ಸೇಯಿಂಗ್ ಎಸ್ ಅಲ್ವಾ? ನಾನು ಹೇಳಕ್ಕೆಲ್ಲ ಮಾಡ್ಬೇಕು. ನೀನು ಲಾಕ್ ಮಾಡಿದೆಯಲ್ಲ ಕಾರೆಲ್ಲ ಕರೆಕ್ಟ್ ಆಗಿ. ವಾಚ್ಮ್ಯಾನ್ ಹುಷಾರ್. ಓಕೆ ಕಮ್ ಫಾಲೋ ಮೀ. ನೀನ್ ಪೊಸಿಷನ್ ಚೇಂಜ್ ಆಗ್ಬಾರ್ದು ನಿಂದು. ಕೈ ಹಾ ಮುಂದೆ ಹೋದ್ರು. ಎಲ್ಲಿ? ಕಮ್ ಟು ದ ಪೊಸಿಷನ್. ಡೈನೋಸರ್ ಬರ್ತಾಳಲ್ವಾ ಡೈನೋಸರು? ಏನದು? ಏನು ಏನು ಏನಾಗ್ತದೆ? ಯಾಕೆ ಚೆನ್ನಾಗಿ ಒಳ್ಳೆ ಏನೋ ಲಕ್ವ ಹೊಡ್ದಂಗೆ ಇರ್ತದೆ. ನಂಗೆಲ್ಲ ಗೊತ್ತಿಲ್ಲ. ನೀನು ಎಷ್ಟು ಅಂದ್ಮೇಲೆ ನಾನು ಹೇಳಿದ್ ಮಾಡ್ಬೇಕು ನೀನು. ಇಲ್ಲ ಅಂತ ಅಂದ್ರೆ ಕಪ್ಪೆ ರೇಸ್ ಹೇಳ್ತೀನಿ. ಕಪ್ಪೆ ರೇಸ್ ಮಾಡ್ತೀಯಾ? ಮತ್ ಮಾಡೋದನ್ನೇ ಬೇಗ ಸ್ಲೋ ಮೋಷನ್ ವಾಕು. ನಂಗೆ ಬಿಲ್ಡಪ್ ಬೇಕು. ನನ್ನಿಂದ ಡೈನೋಸರ್ ಬರ್ತಾ ಇದೆ ಅಂತ ಬಿಲ್ಡಪ್ ಬೇಕು ನಂಗೆ. ತಗೋ ಬೇಗ ಮಾಡು. ಆಯ್ತು
ನನ್ಗೇನು ಕಮಾನ್ ಇಲ್ಲ ಅದೆಲ್ಲ ಗೊತ್ತಿಲ್ಲ ಅದ್ ಮತ್ತೆ ವಾಪಸ್ ಮಾಡಲ್ಲ ಅಲ್ಲಿಂದ ಕರೆಕ್ಟ್ ಆಗಿ ಡೈನೋಸರ್ ಮಾಡು ಅಂತ ಬಕ್ಕೊಂಬತ್ತಾ ಇದೆಯಲ್ಲ ಹೇಳಿ ಡೈನೋಸರ್ ಕಮಾನ್ ಡೈನೋಸರ್ ಡೈನೋಸರ್ ಬಾರಿ ಇದೆ ಯಾಕೆ ಸಿಮ್ಮು ಸೇಯಿಂಗ್ ಎಷ್ಟೇ ನೀನು ಅಂತ ಬಾಯಲ್ಲಿ ಬರಂಗೇ ಇಲ್ಲ ನನಗೆ ಗೊತ್ತಿಲ್ಲ ಇವಳೇ ಒಪ್ಕೊಂಡಿರೋದು ಇವಳು ವಿಡಿಯೋ ಇವಳು ಎಫರ್ಟ್ ಹಾಕಲ್ಲ ನೋಡಿ ಗೈಸ್ ತಿರ್ಕೊಡಲ್ಲ ಮಾಡು ಡೈನೋಸರ್ ಈಗ ಅಲ್ಲಾಗಿಲ್ಲ ಕೈಲ ಇದು ರಾಗ್ ಡೈನೋಸರ್ ಹಿಂಗಿರ್ಬೇಕು ಹಾ ಹಿಂಗ ಆಡ್ತಾ ಇರ್ಬೇಕು ಡೈನೋಸರ್ ಕೈ ಈಗ ಆಡ್ತಾ ಇರ್ಬೇಕು ಹಾ ಒಂದ್ ಮಗು ಪರಿಶಾ ಬಾ ಡೈನೋಸರ್ ಬಂದ್ರು ಯಾಕೆ ದಿಸ್ ಇಸ್ ನಾಟ್ ಫೇರ್ ಅಪ್ಪ ಇವಳು ಸೇಮ್ ಗೆಸ್ ಮಾಡ್ತೀನಿ ಅಂತ ನಾನು ಹೇಳೋದು ಮಾಡ್ತಾ ಇಲ್ಲ ಓಕೆ ಡೈನೋಸರ್ ಒಳಗಡೆ ಒಂದು ಕಾಫಿ ಸರ್ವ್ ಮಾಡಕ್ಕೆ ಕೆಲ್ಸ ಬಾ ಡೈನೋಸರ್ ಒಳಗಡೆ ಹೋಗೋಣ ಮಗು ಡೈನೋಸರ್ ಬಾ ಗೈಸ್ ಇವಾಗ ಡೈನೋಸರ್ ತರ ಅವಳು ನನಗೆ ವಾಟರ್ ಬಾಟ್ಲು ಮತ್ತೆ ಮ್ಯಾಂಗೋನ ಸರ್ವ್ ಮಾಡು ಮ್ಯಾಂಗೋ ಜ್ಯೂಸ್ ಅಂತ ಹೇಳಿದೀನಿ ನೋಡೋಣ ಅವಳು ಹೆಂಗ್ ಸರ್ವ್ ಮಾಡ್ತಾಳೆ ಅಂತ ಸಿಮ್ರಾನ್ ಡೈನೋಸರ್ ಸ್ಟೈಲ್ ಅಲ್ಲಿ ಕೇಳ್ಬೇಕು ತೋರಿಸೋಣ ಹೋಗಲ್ಲಿ ಅವಳ ಹತ್ರ ಹೋಗು ಡೈನೋಸರ್ 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 ಪೊಸಿಷನ್ ಹೇಗಿರುತ್ತೆ ಡೈನೋಸರ್ ಪೊಸಿಷನ್ ಡೈನೋಸರ್ ಹಿಂಗಲ್ಲ ವಾಪಸ್ 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 ಐ ಥಿಂಕ್ ಗೈಸ್ ಇದು ಕ್ರೇಜಿ ಎಂಡಿಂಗ್ ಇರುತ್ತೆ ವ್ಲಾಗಿಗೆ ಪಾಪ ಡೈನೋಸರ್ ಸುಸ್ತಾಗಿ ಜ್ಯೂಸ್ ಕುಡಿತಾ ಇತ್ತೆ ಐ ಹೋಪ್ ಈ ವ್ಲಾಗ್ ನೀವು ಎಂಜಾಯ್ ಮಾಡಿರ್ತೀರಾ ಅಂತ ವಾಟ್ ಯು ವಾಂಟ್ ಟು ಸೇ Thank you to everybody who has suggested me this vlog. ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸಿಗೋಣ ಮುಂದಿನ ವ್ಲಾಗ್ ಅಲ್ಲಿ